ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತೆ ಕರ್ಮಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಈ ಒಂದು ಜಗತ್ತಲ್ಲಿ ನಾನು ಮಾಡಬೇಕಾಗಿರೋದು ಏನೂ ಇಲ್ಲ, ನಾನು ಗಳಿಸ್ಬೇಕಾಗಿರೋದು ಏನೂ ಇಲ್ಲ, ಆದರೂ ಕೂಡ ನಾನು ಕೆಲಸವನ್ನು ಮಾಡ್ತಾ ಇರ್ತೀನಿ. ಯಾಕೆಂದರೆ ನನ್ನ ಮಾರ್ಗವನ್ನು ಅನುಸರಣೆ ಮಾಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ನಾನೇನಾದರೂ ಆ ರೀತಿ ಕರ್ಮವನ್ನು ಮಾಡಲಿಲ್ಲ ಅಂತಂದರೆ ಮನುಷ್ಯರೆಲ್ಲರೂ ಕೂಡ ಭ್ರಷ್ಟರಾಗೋಗ್ತಾರೆ, ಮತ್ತು ಸಂಕರಣೆಯನ್ನು ಮಾಡುವಂಥವ್ರು ನಾನೇ ಆಗಿಬಿಡ್ತೀನಿ, ಮತ್ತು ಇಡೀ ಪ್ರಜೆಗಳನ್ನು ನಾನು ನಾಶ ಮಾಡಿದಾಗುತ್ತೆ. ಈಗ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪರಮಾತ್ಮನ ಸ್ವರೂಪದಲ್ಲಿ ಅಚಲವಾಗಿ ಸ್ಥಿತವಾಗಿರುವಂತಹ ಜ್ಞಾನಿ ಜನರು ಅಂದ್ರೇನು, ಆಲ್ರೆಡಿ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ, ಭಗವಂತ ಸಿಕ್ಕಿರ್ತಾನೆ, ಅದಕ್ಕಿಲ್ಲಿ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತವಾಗ್ಬಿಟ್ಟಿರ್ತಾರೆ ಅವರು. ಅಂಥ ಜ್ಞಾನಿ ಜನರು ಏನು ಮಾಡ್ತಾರೆ, ಯಾರು ಶಾಸ್ತ್ರವಿಹಿತ ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರೋ, ಅಜ್ಞಾನಿಗಳಿರ್ತಾರಲ್ಲ, ಅವರು ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅಂಥ ಕೆಲಸಗಳನ್ನು ಮಾಡಿಕೊಂಡು ಅದರಿಂದ ಅವ್ರಿಗೇನೋ ಒಂದು ಸಿಗತ್ತೆ ಅನ್ನೋ ಒಂದು ಆಸೆಯಿಂದನಾದರೂ ಮಾಡ್ಕೊಂಡಿರ್ತಾರೆ, ಒಟ್ಟಿನಲ್ಲಿ ಶಾಸ್ತ್ರವಿಹಿತ ಕರ್ಮಗಳನ್ನು ಮಾಡ್ಕೊಂಡಿರ್ತಾರೋ ಅಂಥವರ ಬುದ್ಧಿಯಲ್ಲಿ ಭ್ರಮಿತರಾಗಿರುವಂಥ ಕರ್ಮಗಳಲ್ಲಿ ಅಶ್ರದ್ಧೆಯನ್ನು ನಾವು ಉತ್ಪತ್ತಿ ಮಾಡಬಾರ್ದು. ಅಂದರೆ ಈಗ ಅವ್ರು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಯಾಕಂದರೆ ಅವ್ರ ಅಜ್ಞಾನದಲ್ಲಿರೋದ್ರಿಂದ ಅವರ ಒಂದು ತಿಳುವಳಿಕೆ ಏನಿದೆಯೋ ಅದರ ಪ್ರಕಾರವಾಗಿ ಅದರ ಶಾಸ್ತ್ರವಿಹಿತ ಕರ್ಮಗಳನ್ನೇ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಮಗೆ ಗೊತ್ತಾಗ್ಬಿಟ್ಟಿದೆ ಅಂತಂದ್ಬಿಟ್ಟು ಅವ್ರನ್ನ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇರೋದು. ಆಮೇಲೆ ಅವ್ರ ಮನಸ್ಸಲ್ಲಿ ಅಶ್ರದ್ಧೆಯನ್ನು ಕೂಡ ಉಂಟು ಮಾಡಬಾರ್ದು. ಇಲ್ಲ ಅಂತಂದರೆ ಅವ್ರು ಮಾಡೋದಿಲ್ಲ, ಆದರೆ ಸ್ವತಃ ಶಾಸ್ತ್ರವಿಹಿತ ಸಮಸ್ತ ಕರ್ಮಗಳನ್ನು ಕೂಡ ಆ ವಿದ್ವಾಂಸನಾಗಿರುವಂಥವ್ನು ಸರಿಯಾಗಿ ಮಾಡ್ತಾ ಅವರಿಂದ ಕೂಡ ಹಾಗೆ ಮಾಡಿಸ್ತಾನೆ. ಅಂದರೆ ಸ್ವಲ್ಪ ಅವರಿಗೆ ಹೇಳ್ತಾ ಅವರು ಸರಿಯಾದ ದಾರಿಗೆ ಬರೋ ರೀತಿ ಮಾಡಬೇಕೇ ಹೊರತು ಅವ್ರು ಏನೋ ಒಂದು ಮಾಡ್ತಾ ಇದ್ರೆ ಅದನ್ನೂ ಹೋಗ್ಬಿಟ್ಟು ಹಾಳು ಮಾಡೋದಕ್ಕೆ ಹೋಗಬಾರ್ದು. ನಾವು ಅವ್ರ ಹಾಗೇನೆ ಶಾಸ್ತ್ರವಿಹಿತ ಕರ್ಮಗಳು, ಯಾಕಂದರೆ ವಿದ್ವಾಂಸನಿಗೆ ಯಾವುದೇ ರೀತಿಯ ಕರ್ಮ ಬಂಧನಗಳಿರೋದಿಲ್ಲ, ಕರ್ಮಗಳನ್ನು ಮಾಡಲೇಬೇಕು ಅಂತ ವಿಧಿ ವಿಧಾನಗಳು ಏನೂ ಇರೋದಿಲ್ಲ, ಅವನಿಗೆ ಏನೂ ಮಾಡಬೇಕಾಗಿಲ್ಲ ಅವನು. ಆದರೂ ಕೂಡ ಬೇರೆಯವರು ಯಾರು ಅಜ್ಞಾನದಲ್ಲಿರ್ತಾರೋ ಅವರಿಗೆ ತಿಳುವಳಿಕೆಯನ್ನು ತಿಳಿಸ್ಬೇಕು ಅಂತಂದರೆ ಡೈರೆಕ್ಟಾಗಿ ಹೋಗಿ ಅವ್ರು ಮಾಡ್ತಾ ಇರೋದನ್ನು ನಿಲ್ಲಿಸ್ಬಿಡೋದಲ್ಲ, ಅವ್ರು ಹೇಗೆ ಮಾಡ್ತಾ ಇರ್ತಾರೋ ಅದೇ ರೀತಿ ಶಾಸ್ತ್ರವಿಹಿತ ಕರ್ಮಗಳನ್ನು ಇವರೂ ಮಾಡ್ತಾ ಅವನನ್ನು ಸರಿಯಾದ ದಾರಿನಲ್ಲಿ ನಡೆಸುವಂಥ ಕೆಲಸ ಮಾಡಬೇಕು. ವಾಸ್ತವದಲ್ಲಿ ಎಲ್ಲ ಕರ್ಮಗಳು ಕೂಡ ಎಲ್ಲ ರೀತಿಯಿಂದ ಪ್ರಕೃತಿಯ ಗುಣಗಳ ಮೂಲಕನೇ ನಡೀತಾ ಇರುತ್ತೆ. ನಮ್ಮಲ್ಲಿ ಏನು ಗುಣ ಇರುತ್ತೋ ಆ ರೀತಿ ಆ ಕೆಲಸಗಳು ನಡೀತಾ ಇರುತ್ತೆ. ಆದರೂ ಯಾರ ಅಂತಃಕರಣ ಅಹಂಕಾರದಿಂದ ಮೋಹಿತವಾಗ್ತಾ ಇರುತ್ತೋ ಆ ರೀತಿಯ ಅಜ್ಞಾನಿ ಏನು ಮಾಡ್ತಾನೆ, ನಾನೇ ಕರ್ತಾರ ಅಂತ ತಿಳ್ಕೊಳ್ತಾನೆ. ಅಲ್ಲಿ ಪ್ರಕೃತಿ ಗುಣಗಳಿಂದ ಆ ಕೆಲಸ ನಡೀತಾ ಇದ್ರು ಕೂಡ ಇವನು ನಾನೇ ಮಾಡ್ತಾ ಇದ್ದೀನಿ, ನಾನು ಕರ್ತಾರ ಅಂತಂದ್ಬಿಟ್ಟು ಅವನು ತಿಳ್ಕೊಳ್ತಾನೆ. ಆದರೆ ಮಹಾಬಾಹುವೆ, ಗುಣ ವಿಭಾಗ ಮತ್ತು ಕರ್ಮ ವಿಭಾಗದ ತತ್ವವನ್ನು ಸರಿಯಾಗಿ ತಿಳ್ಕೊಳ್ಳುವಂತಹ ಜ್ಞಾನಯೋಗಿ ಇದಾನಲ್ಲ, ಅವನು ಸಂಪೂರ್ಣ ಗುಣಗಳಲ್ಲಿ ವರ್ತನೆ ಮಾಡ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲೆಲ್ಲ ಅವನು ಆಸಕ್ತನಾಗೋದಿಲ್ಲ. ಪ್ರಕೃತಿಯ ಗುಣಗಳಿಂದ ಅತ್ಯಂತ ಮೋಹಿತನಾಗಿರುವಂಥ ಮನುಷ್ಯ ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ತುಂಬ ಆಸಕ್ತರಾಗಿರ್ತಾರೆ. ಪೂರ್ಣವಾಗಿ ತಿಳ್ಕೊಳ್ಳದೇ ಇರುವಂತಹ, ಅಂದರೆ ಈ ವಿಷಯಗಳನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೊಳ್ಳದೇ ಇರುವಂಥ ಮಂದಬುದ್ಧಿಯ ಜ್ಞಾನಿಗಳಿಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವಂತಹ ಜ್ಞಾನಯೋಗಿ ವಿಚಲಿತಗೊಳಿಸಬಾರದು. ಅವರು ಏನು ಮಾಡ್ತಾ ಇದ್ದಾರೋ ಅದನ್ನು ಮಾಡಕ್ಕೆ ಬಿಟ್ಟು ಅವರನ್ನು ಸ್ವಲ್ಪವಾಗಿ ಚೇಂಜ್ ಮಾಡಬೇಕು. ಅದು ಬಿಟ್ಬಿಟ್ಟು ಒಂದೇ ಸರಿ ಅವ್ರಿಗೆ ಹೇಳಕ್ಕೆ ಹೋದರೆ ಅವರು ವಿಚಲಿತಗೊಳ್ತಾರೆ. ಅಂತರ್ಯಾಮಿಯಾದಂತಹ ನನ್ನಲ್ಲಿ ತೊಡಗಿರುವಂತಹ ಚಿತ್ತದ ಮೂಲಕ ಎಲ್ಲ ಕರ್ಮಗಳನ್ನು ಕೂಡ ನನಗೆ ಅರ್ಪಿಸಿ ಆಶಾರಹಿತನಾಗಿ, ಅಂದರೆ ಏನೂ ಆಸೆಗಳಿರಬಾರ್ದು, ಮಮತೆಗಳಿರಬಾರ್ದು, ಮಮತಾರಹಿತನಾಗಿ ಮತ್ತು ಸಂತಾಪರಹಿತನಾಗಿ ದುಃಖ ದುಮ್ಮಾನ ಇವ್ಯಾವುದೂ ಇಟ್ಕೋಬಾರ್ದು. ಆ ರೀತಿ ನೀನಾಗಿ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಏನು, ಎಲ್ಲ ಕರ್ಮಗಳು ಏನೇನು ನೀನು ಮಾಡ್ತಾ ಇದೆಯೋ ಕೆಲಸ ಎಲ್ಲವನ್ನ ನನಗೆ ಸಮರ್ಪಣೆ ಮಾಡಿಬಿಡು. ನಿನ್ನಲ್ಲಿ ಆಸೆ ಇರಬಾರ್ದು, ಮಮತೆ ಇರಬಾರ್ದು, ಸಂತಾಪ ಇರಬಾರ್ದು. ಆ ರೀತಿಯಾಗಿ ನೀನು ಯುದ್ಧ ಮಾಡು ಅಂದರೆ ಇಲ್ಲಿ ನಮಗೆ ಹೇಳ್ತಾ ಇರೋದು, ಆಯಿತಾ. ನಮಗೆ ಬರುವಂಥ ಕರ್ತವ್ಯಗಳನ್ನು ನಾವು ಹೇಗೆ ನಡೆಸ್ಕೊಂಡು ಮಾಡಬೇಕು ಅಂತಂದರೆ,
ನಾವು ಏನೇ ಕೆಲಸನ ಮಾಡ್ತಾ ಇದ್ರೂ ಕೂಡ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿ ಆಶಾರಹಿತರಾಗಿ, ಮಮತಾರಹಿತರಾಗಿ ಮತ್ತು ಸಂತಾಪರಹಿತರಾಗಿ ನಾವು ಯುದ್ಧ ಮಾಡಬೇಕು. ಯಾವ ಮನುಷ್ಯ ದೋಷ ದೃಷ್ಟಿರಹಿತನಾಗಿ ಯಾರಲ್ಲೂ ದೋಷಗಳನ್ನು ಹುಡುಕ್ತಾನಲ್ಲ, ಅದಿರಬಾರ್ದು. ದೋಷವನ್ನು ಹುಡುಕೋದೇ ನಮ್ಮ ಕೆಲಸ ಆಗ್ಬಿಟ್ಟಿದೆ. ಯಾರನ್ನ ಏನನ್ನ ನೋಡಿದ್ರು ಕೂಡ ಫಸ್ಟು ನಮಗೆ ಕಾಣಿಸೋದೇ ದೋಷಗಳು. ಅವರಲ್ಲಿ ಎಷ್ಟೇ ಒಳ್ಳೆ ಗುಣ ಇದ್ರೂ ಫಸ್ಟ್ ನಮ್ಗೆ ಒಳ್ಳೆ ಗುಣ ಕಾಣಿಸಲ್ಲ, ದೋಷಗಳೇ ಕಾಣಿಸೋದು. ಮತ್ತೆ ಸಂತಾಪ ಪಡೋದು. ಶ್ರದ್ಧೆಯಿಂದ ನನ್ನ ಈ ಮತವನ್ನ ಸದಾ ಅನುಸರಿಸ್ತಾರೋ ನೋಡಿ, ದೋಷ ದೃಷ್ಟಿ ಇರಬಾರದು ನಮಗೆ, ಮತ್ತೆ ಶ್ರದ್ಧೆ ಇರಬೇಕು. ಆ ರೀತಿ ಇದ್ದು ಆ ಭಗವಂತನ ಮಾತನ್ನ ಯಾರು ಅನುಸರಣೆ ಮಾಡ್ತಾರೋ ಅವರು ಕೂಡ ಸಂಪೂರ್ಣ ಕರ್ಮಗಳಿಂದ ಬಿಡುಗಡೆಯನ್ನ ಪಡಿತಾರೆ. ನಾವು ಕರ್ಮಗಳಿಂದ ಹೊರಗಡೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಭಗವಂತ ಏನ್ ಹೇಳಿದಾನೋ ಅದನ್ನ ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಡೆಸ್ಕೊಂಡು ಹೋಗಬೇಕು. ಇಲ್ಲ ಅಂತಂದ್ರೆ ನಾವು ಕರ್ಮಗಳಿಂದ ಬಿಡುಗಡೆ ಹೊಂದೋದಕ್ಕಾಗೋದಿಲ್ಲ. ಆದರೆ ಯಾವ ಮನುಷ್ಯ ನನ್ನಲ್ಲಿ ದೋಷಾರೋಪಣೆಯನ್ನ ಮಾಡ್ತಾನೋ ನೋಡಿ, ಬೇರೆಯವರಲ್ಲಿ ದೋಷವನ್ನ ಹುಡುಕೋದು ಒಂದಾದ್ರೆ ಭಗವಂತನಲ್ಲೇ ದೋಷ ಹುಡುಕೋರಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನಲ್ಲಿ ದೋಷಾರೋಪಣೆಯನ್ನ ಯಾರು ಮಾಡ್ತಾ ನನ್ನ ಈ ಒಂದು ವಿಚಾರ ನಾನು ಹೇಳಿರೋ ಮಾತಿದೆಯಲ್ಲ ಅದರ ಅನುಸಾರ ನಡ್ಕೊಳ್ಳೋದಿಲ್ವೋ ಆ ಮೂರ್ಖರನ್ನ ನೀವು ಸಂಪೂರ್ಣ ಜ್ಞಾನದಲ್ಲಿ ಮೋಹಿತರಾಗಿರೋರು ಮತ್ತು ನಷ್ಟವಾಗಿದ್ದಾನೆ ಅಂತಲೇ ತಿಳ್ಕೊಳ್ಳಿ. ಅವನಲ್ಲಿ ಒಂದು ಸ್ವಲ್ಪನೂ ಜ್ಞಾನ ಇಲ್ಲ, ಅವನು ಮೋಹಕ್ಕೆ ಮತ್ತು ನಾಶಕ್ಕೆ ಒಳಗಾಗಿರೋನು ಅಂತಲೇ ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ ಎಷ್ಟು ವಿಚಾರಗಳಿದೆ. ಬೇರೆಯವರಲ್ಲಿ ದೋಷವನ್ನು ಹುಡುಕೋದು ಅಷ್ಟೇ ಅಲ್ಲ, ಭಗವಂತನಲ್ಲೂ ದೋಷ ಹುಡುಕ್ತೀವಲ್ವಾ, ಆ ಕೆಲಸವನ್ನು ನಾವು ಮಾಡಬಾರ್ದು. ದೋಷರಹಿತರಾಗಿ ಮತ್ತೆ ಶ್ರದ್ಧೆ ಇರಬೇಕು ಭಗವಂತನಲ್ಲಿ. ಆ ಶ್ರದ್ಧೆಯಿಂದ ಅವನು ಹೇಳಿರೋದನ್ನು ಯಾರು ಅನುಸರಿಸ್ತಾರೋ ಅವರು ನಿಜವಾಗ್ಲೂ ಸಂಪೂರ್ಣ ಕರ್ಮಗಳಿಂದ ಮುಕ್ತರಾಗ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾರೆ ಅಂತಂದ್ಬಿಟ್ಟು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.